ರೆಡಿನಾ ಸರ್? ಇವತ್ತು 75ನೇ ಹುಟ್ಟುಹಬ್ಬದ ಸಂಭ್ರಮ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಬೇಕಿತ್ತು. ಅದ್ರ ಬದಲಾಗಿ ಅವಕಾಶ ನೀಡಿದ ಕಾರಣ ಪರ್ಯಾಯ ಜಾಗವಾಗಿ ನಿಮ್ಮ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಇದು 75ನೇ ಜನ್ಮದಿನೋತ್ಸವ 2010ರಿಂದ ನಾವು ಒಂದೇ ಕಡೆಗೆ ಮಾಡ್ತಾಯಿದ್ದೀವಿ. ಅದು ಅಭಿಮಾನ್ ಸ್ಟುಡಿಯೋದಲ್ಲಿ. ಇದೇ ಮೊದಲನೇ 15 ವರ್ಷ ಆದಮೇಲೆ ಇದೇ ಮೊದಲನೇ ಬಾರಿಗೆ ನಮ್ಗೆ ಅವಕಾಶ ಸಿಕ್ಕಿಲ್ಲ. ಭಾಳ ನೋವಲ್ಲಿ ಇದ್ವಿ. ಆದರೆ ಇದು ಅದಕ್ಕೆ ಪರ್ಯಾಯ ಅಲ್ಲ. ಯಾಕಂದರೆ ಅಲ್ಲಿಗೆ ಸಾವಿರಾರು ಜನ, ಇವಾಗ ನೀವು ನೋಡ್ತಾ ಇದ್ರಲ್ಲ, ಒಂದು ಸಾವಿರಾರು ಜನ ಇಲ್ಲಿದ್ದಾರೆ, ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಅವ್ರು ಅಲ್ಲಿಗೆ ಹೋದಾಗ ಪೊಲೀಸರು ಇಲ್ಲಿ ಬರಬೇಡ್ರಿ ಹೋಗಿ ಅಂತ ಹೇಳ್ತಿದ್ದಾರೆ. ಅವರು ವಾಪಸ್ ಹೋಗೋ ದಾರಿಯಲ್ಲಿ ನಿರಾಸೆ ಆಗಬಾರ್ದು ಅಂತ ಒಂದು ಇಲ್ಲಿ ಸಾಂತ್ವನ ಕೇಂದ್ರ ಥರ ಇಲ್ಲಿಟ್ಟು ಒಂದು ಪೂಜೆಗೆ ಅವಕಾಶ ಮಾಡಿಕೊಟ್ಟು ಅನ್ನದಾನ, ರಕ್ತದಾನ ಈ ಥರದ ವ್ಯವಸ್ಥೆ ಮಾಡಿದ್ದೀವಿ. ಇದು ಪರ್ಯಾಯ ಅಲ್ಲ. ಇವತ್ತು ರುದ್ರೇಶ್ ಅವರು ಈ ಜಾಗದ ಮಾಲೀಕರು, ಇವರು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ರು. ನಿನ್ನೆ 3:30 ಗಂಟೆ ಮೇಲೆ ನಮಗೆ ಅನುಮತಿ ಕೊಟ್ಟಿದ್ದರಿಂದ ಇಲ್ಲಿ ಸ್ವಲ್ಪ ಸಿದ್ಧತೆಗಳು ಕಡಿಮೆ ಆದರೂ ಕೂಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಂಭ್ರಮವನ್ನು ಹೆಚ್ಚು ಮಾಡಿದ್ದಾರೆ. ಜೊತೆಗೆ ಈಗ ಅಣ್ಣ ಹೇಳಿದರು, ಅಭಿಮಾನ್ ಸ್ಟುಡಿಯೋ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಮಾಡೋದಾದರೆ ಎಲ್ಲ ಸೇರಿ ಮಾಡೋಣ ಅಂತ ಹೇಳಿ. ಅದರಲ್ಲಿ ಅಣ್ಣವರು ಸೇರಿಕೊಂಡಿದ್ದಾರೆ, ಸುದೀಪ್ ಅವರು ಸೇರಿಕೊಂಡಿದ್ದಾರೆ, ನಾವು ಸೇರಿಕೊಂಡಿದ್ದಾರೆ, ಇವರು ಸೇರ್ಕೋತಾರೆ. ಹಾಗೆ ಎಲ್ಲ ಅಭಿಮಾನಿಗಳಿಂದನೇ ಆಗ್ತಾರಂಥದ್ದು. ಒಂದು ಈಗ ಜಾಗ ಏನು ನಮ್ಗೆ ಸಿಗ್ತಾ ಇದೆ, ಅದಕ್ಕೆ ನಾವೆಲ್ಲ ಸೇರಿ ದುಡ್ಡು ಕೊಟ್ಟೆ ತೊಗೋತಾ ಇದ್ದೀವಿ. ಅದರಲ್ಲಿ ಸುದೀಪ್ ಸರ್ 1 ಲಕ್ಷ ಕೊಡ್ಬೋದು, ನಾವು 1 ಲಕ್ಷ ಕೊಡ್ಬೋದು, ಇನ್ನೊಬ್ರು 1 ಲಕ್ಷ ಕೊಡ್ಬೋದು. ಹಾಗೆ ಒಟ್ಟುಗೂಡಿಸಿ ನಾವೆಲ್ಲ ಮಾಡ್ತಾಯಿದ್ದೀವಿ. ಸೊ ಅದು ಒಬ್ಬ ವ್ಯಕ್ತಿಯಿಂದ ಅಂತಲ್ಲ, ನಾವು ಮೊದಲಿಂದಲೂ ಭಾಳ ಸ್ಪಷ್ಟವಾಗಿ ಹೇಳ್ತೇವೆ, ಒಬ್ಬ ವ್ಯಕ್ತಿಯಿಂದಲ್ಲ, ಎಲ್ಲ ಸೇರಿ ಮಾಡ್ತಾಯಿದ್ವಿ. ಇವತ್ತು ಅಣ್ಣ ಕೂಡ ಜಾಯಿನ್ ಆಗಿರೋದ್ರಿಂದ ನಮಗೊಂದು ಶಕ್ತಿ ಬಂದಂಗಾಯಿತು. ಈಗ ರುದ್ರೇಶ್ ಅವರು ಕೂಡ ನಮ್ಮ ಜೊತೆಲಿ ಇರ್ತಾರೆ ಅಂತ ನಂಬಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.